ನಮಸ್ಕಾರ. ರಜತ್ ಪಾಟಿದಾರ ಸಿಡಿಲಬ್ಬರದ ಆಟಕ್ಕೆ ಧ್ವಂಸವಾಯಿತು. ಆರ್ಆರ್ ಪಡೆ ವಿಶ್ವ ದಾಖಲೆ ನಿರ್ಮಿಸಿತು. ಆರ್ಸಿಬಿ 200+ ಟಾರ್ಗೆಟ್ ಕೊಟ್ಟಿತು ರೆಡ್ ಆರ್ಮಿ. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನೆನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ವಿರಾಟ್ ಹಾಗೂ ರಜತ್ ಇವರಿಬ್ಬರಲ್ಲಿ ಆರ್ಸಿಬಿಯ ಬೆಸ್ಟ್ ಕ್ಯಾಪ್ಟನ್ ಯಾರು ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು, ಗುವಾಹಟಿಯ ಬರ್ಜಾಪಾರಾ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ಆರ್ಸಿಬಿ ಹಾಗೂ ಆರ್ಆರ್ ನಡುವಿನ ಅನ್ಬೀಟನ್ ಟೀಮ್ಗಳ ನಡುವಿನ ಈ ಬಿಗ್ ಬ್ಯಾಟಲ್ ನಲ್ಲಿ ಆರ್ಸಿಬಿಯ ಕ್ಯಾಪ್ಟನ್ ರಜತ್ ಪಾಟಿದಾರ್ ಕ್ಯಾಪ್ಟನ್ಸಿ ಇನ್ನಿಂಗ್ಸ್ ಆಡಿದ್ದಾರೆ. ತನ್ನ ಸುತ್ತ ವಿಕೆಟ್ ಬೀಳುತ್ತಿದ್ರು ಎದೆಗುಂದದ ಪಾಟಿದಾರ್ ಸ್ಫೋಟಕ ಇನ್ನಿಂಗ್ಸ್ ಕಟ್ಟಿ 35 ಎಸೆತಗಳಲ್ಲಿ ಸಾಲಿಡ್ ಹಾಫ್ ಸೆಂಚುರಿ ಸಿಡಿಸುವುದರೊಂದಿಗೆ ರಾಜಸ್ಥಾನದ ಬೌಲರ್ಗಳನ್ನ ಚೆಂಡಾಡಿದ್ದಾರೆ ಸ್ನೇಹಿತರೆ. ಮತ್ತೊಂದು ಕಡೆ ಕೊನೆಯಲ್ಲಿ ಮಿಂಚಿನ ಆಟವಾಡಿದ ಇಂಪ್ಯಾಕ್ಟ್ ಪ್ಲೇಯರ್ ವೆಂಕಟೇಶ್ ಅಯ್ಯರ್ ಸಾಲಿಡ್ ಇನ್ನಿಂಗ್ಸ್ ಬಿಲ್ಡ್ ಮಾಡುವ ಮೂಲಕ ಆರ್ಸಿಬಿ ತಂಡದ ಮೊತ್ತವನ್ನ 200 ರನ್ಗಳ ಗಡಿ ದಾಟಿಸಿದ್ದಾರೆ ಸ್ನೇಹಿತರೆ. ಇದರೊಂದಿಗೆ ಆರ್ಆರ್ ವಿರುದ್ಧದ ಈ ಬಿಗ್ ಫೈಟ್ ನಲ್ಲಿ ಆರ್ಸಿಬಿ ಒಂದೊಳ್ಳೆ ಟೋಟಲ್ ನ ಕಲೆ ಹಾಕಿದೆ ಅಂತ ಹೇಳಬಹುದು. ಇದಕ್ಕೂ ಮುನ್ನ ಸ್ಟಾರ್ಟ್ ಆದ ಈ ಪಂದ್ಯ ಮಳೆಯಿಂದಾಗಿ 1 ಗಂಟೆ ಡಿಲೇ ಆಗಿ ಸ್ಟಾರ್ಟ್ ಆಯಿತು. ಮೊದಲನೇದಾಗಿ ಆರ್ಸಿಬಿಯ ಪ್ಲೇಯಿಂಗ್ 11 ಅಲ್ಲಿ ಚೇಂಜ್ ಆಗಿತ್ತು. ಅದು ಜೇಕಬ್ ಡೆಫಿ ಬದಲು ಜೋಸ್ ಹೆಜಲ್ವುಡ್ ಎಂಟ್ರಿ ಕೊಟ್ಟಿದ್ರು. ಇದರೊಂದಿಗೆ ಟಾಸ್ ಹೊತ್ತು ಇನ್ನಿಂಗ್ಸ್ ಆರಂಭಿಸಿದ್ದ ನಮ್ಮ ಆರ್ಸಿಬಿ ಕಳಪೆ ಆರಂಭ ಪಡೆದುಕೊಂಡಿತು. ಇನ್ನಿಂಗ್ಸ್ ನ ಮೊದಲ ಎಸೆತದಲ್ಲೇ ಫಿಲ್ ಸಾಲ್ಟ್ ವಿಕೆಟ್ ಒಪ್ಪಿಸುವುದರೊಂದಿಗೆ ಗೋಲ್ಡನ್ ಡಕ್ಔಟ್ ಆಗ್ತಾರೆ. ಅದಾದ ಬಳಿಕ ಜೊತೆಯಾದ ವಿರಾಟ್ ಕೊಹ್ಲಿ ಹಾಗೂ ಡೇವಿಡ್ ಪಡಿಕಲ್ 140+ ಸ್ಕೋರ್ ನ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ. ಆದರೆ ಇದೇ ಹಂತದಲ್ಲಿ ಡೇವಿಡ್ ಪಡಿಕಲ್ ರವರು 14 ರನ್ ಬಾರಿಸಿ ಜೆಫ್ರಾ ಆರ್ಚರ್ ಅವರಿಗೆ ವಿಕೆಟ್ ಒಪ್ಪಿಸುತ್ತಾರೆ. ಮತ್ತೊಂದು ಕಡೆ ಕಿಂಗ್ ಕೊಹ್ಲಿ 200 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸುತ್ತಾ ಆ ಪವರ್ ಪ್ಲೇ ನ ಯುಟಿಲೈಸ್ ಮಾಡಿಕೊಳ್ಳುತ್ತಾ ಸಾಗಿದರು. ಆದ್ಯಾಗೂ ವಿರಾಟ್ ಕೊಹ್ಲಿ 16 ಎಸೆತಗಳಿಂದ 32 ರನ್ ಬಾರಿಸಿ ವಿಕೆಟ್ ಒಪ್ಪಿಸುತ್ತಾರೆ. ಬಿಗ್ ಇನ್ನಿಂಗ್ಸ್ ಸಿಕ್ಕಿದ್ರು ಕೂಡ ಬಿಗ್ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಮಾಡುವಲ್ಲಿ ವಿರಾಟ್ ಕೂಡ ವಿಫಲರಾಗ್ತಾರೆ. ಅದಾದ ಬಳಿಕ ಕುನಾಲ್ ಪಾಂಡ್ಯ ಕೂಡ 1 ರನ್ಗಳಿಗೆ ವಿಕೆಟ್ ಕೈ ಚೆಲ್ಲಿದರು. ಇದರೊಂದಿಗೆ ಆರ್ಸಿಬಿ ಪವರ್ ಪ್ಲೇನಲ್ಲಿ 61 ರನ್ಗಳಿಗೆ 1 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿತು. ಆದ್ಯಾಗೂ ಮತ್ತೊಂದು ಕಡೆ ಕ್ಯಾಪ್ಟನ್ಸಿ ಇನ್ನಿಂಗ್ಸ್ ಆಡಿದ ರಜತ್ ಪಾಟಿದಾರ್ ಇನ್ನಿಂಗ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ರು ಸ್ನೇಹಿತರೆ. ಈ ಮಧ್ಯೆ ಲೋವರ್ ಆರ್ಡರ್ ಅಲ್ಲಿ ಬಂದ ಫಿನಿಶರ್ ಗಳಾದ ಟಿಮ್ ಡೇವಿಡ್ ಹಾಗೂ ರೊಮಾರಿಯೋ ಶೆಫರ್ಡ್ ಇಂದು ಮಿಂಚಲಿಲ್ಲ. ಟಿಮ್ ಡೇವಿಡ್ ಅವರ ಆಟ 13 ರನ್ಗಳಿಗೆ ನಿಂತು ಹೋಗುತ್ತೆ. ಅದಾದ ಬಳಿಕ ಬಂದ ರೊಮಾರಿಯೋ ಶೆಫರ್ಡ್ ಕೂಡ 22 ರನ್ಗಳಿಗೆ ಸುಸ್ತಾಗ್ತಾರೆ ಸ್ನೇಹಿತರೆ. ಹೀಗಾಗಿ ಆರ್ಸಿಬಿ ವಿಕೆಟ್ ಕಳೆದುಕೊಂಡಿದ್ದ ಕಾರಣ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಲ್ಲಿ ವೆಂಕಟೇಶ್ ಅಯ್ಯರ್ ಅನ್ನ ಯೂಸ್ ಮಾಡಿಕೊಳ್ಳಲಾಗುತ್ತೆ. ಮತ್ತೊಂದು ಕಡೆ ಈ ಹಂತದಲ್ಲಿ ರಜತ್ ಪಾಟಿದಾರ್ ಕೇವಲ 35 ಎಸೆತಗಳಲ್ಲಿ ಅರ್ಧ ಶತಕ ಸಿಡಿಸುವ ಮೂಲಕ ಆರ್ಸಿಬಿಗೆ ಆಸರಿಯಾಗಿದ್ದಲ್ಲದೆ ತಂಡದ ಮೊತ್ತವನ್ನು 150 ಕ್ರಾಸ್ ಮಾಡ್ತಾರೆ ಸ್ನೇಹಿತರೆ. ಅಂತಿಮವಾಗಿ ಪಾಟಿದಾರ್ 40 ಎಸೆತಗಳಿಂದ 63 ರನ್ ಬಾರಿಸಿ ಸಂದೀಪ್ ಶರ್ಮಾ ಅವರ ಓವರ್ ನಲ್ಲಿ ವಿಕೆಟ್ ಒಪ್ಪಿಸುತ್ತಾರೆ. ಇನ್ನು ಕೊನೆ ಓವರ್ ನಲ್ಲಿ 22 ರನ್ ಸಿಡಿಸಿದ ವೆಂಕಟೇಶ್ ಅಯ್ಯರ್ ಆರ್ಸಿಬಿ ತಂಡದ ಟೋಟಲ್ ಅನ್ನ 200 ರನ್ಗಳ ಗಡಿ ದಾಟಿಸಿದರು. ಇದರೊಂದಿಗೆ ನಮ್ಮ ಆರ್ಸಿಬಿ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 201 ರನ್ ಕಲೆ ಹಾಕಿದೆ. ವೆಂಕಟೇಶ್ ಅಯ್ಯರ್ ಅಜಯ 29 ರನ್ ಸಿಡಿಸಿದರು. ಅತ್ತ ಆರ್ಆರ್ ತಂಡದ ಪರ ಬೌಲಿಂಗ್ ನಲ್ಲಿ ಜೋಫ್ರಾ ಆರ್ಚರ್ ಹಾಗೂ ರವಿ ಬಿಷ್ಣೋಯ್ ಮತ್ತು ಬ್ರಿಜೇಶ್ ಪಟೇಲ್ ತಲಾ 2 ವಿಕೆಟ್ ಪಡೆದು ಮಿಂಚಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.